ಏನು ಹೇಳೋಣ? ಏನು ಹೇಳ್ತಾಯಿದ್ರೆ ಹೇಳಿ. ರೈಸ್ ಐಟಮ್ ಅದು ಇದು ಅಂತ. ಸೊ ಗೈಸ್, ಇವಾಗ ನಾವು ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಏನೇನು ಆರ್ಡ್ರ್ ಮಾಡಿದ್ಯಾ ಸಿನಣ್ಣ? ಸದ್ಯಕ್ಕೆ ಒಂದು ಚಿಕನ್ ಪೆಪ್ಪರ್ ಇದು, ಮಟನ್ ಪೆಪ್ಪರ್ ಫ್ರೈ, ಬೋಟಿ ಫ್ರೈ ಮಸಾಲ, ಪರೋಟ, ರಾಗಿ ಮುದ್ದೆ ಇಷ್ಟು ಆರ್ಡ್ರ್ ಮಾಡಿದ್ದೀವಿ. ಇನ್ನೂ ಬೇಕು, ಇನ್ನು ಮುಂದೆ ಐತೆ. ಸೊ ಬಾಳೆ ಎಲೆ, ಮಾಂಸದ ಊಟಕ್ಕೆ ಬಾಳೆ ಎಲೆ. ಹಾಂ, ಬಾಳೆ ಎಲೆ ಏನಕ್ಕಿದು? ಬಾಳೆ ಎಲೆ ಊಟ ಮಾಡೋಕ್ಕೆ. ಏನು ಊಟ ಮಾಡೋದು? ಚೀಚಿ ನೀನು ಕೊಡೋದಿಲ್ವಂತಲ್ಲ? ಕೊಡೋದಿಲ್ವಂತ ನಿಮಗೆ? ಕೊಡೋದಿಲ್ವಂತ ಮಗಳೇ ನಿಮಗೆ? ಸೊ ನಾವು ಇವಾಗ ಎಲ್ಲಿಗೆ ಬಂದಿದ್ದೀವಿ ಅಂತ ಹೇಳಿದ್ರೆ ಯಶವಂತಪುರ ಗೋವರ್ಧನ ಥಿಯೇಟ್ರ್ ಹತ್ರ ಇರುವಂತಹ ಹೋಟೆಲ್ ಆಸರಿ ಅಂತ ಹೇಳ್ಬಿಟ್ಟು ನಮ್ಮ ಶ್ರೀನಿವಾಸಣ್ಣ ಅವ್ರು ಕರ್ಕೊಂಬಂದಿರೋದು ಈ ಹೋಟೆಲ್ಗೆ. ಅವರು ರೆಗ್ಯುಲರ್ ಕಸ್ಟಮರ್ ಅಂತ ಈ ಹೋಟೆಲ್ಗೆ. ಸೊ ಅವರ ಒಂದು ಹೇಳಿಕೆ ಮೇಲೆ ನಾವು ಇಲ್ಲಿ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಸೊ ಈ ಊಟ ಬಂದು ಇವ್ರ ಬರ್ತ್ಡೇ ಸೆಲೆಬ್ರೇಷನ್ನು ಮತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ, 4th ವೆಡ್ಡಿಂಗ್ ಆ್ಯನಿವರ್ಸರಿ ಪ್ರಯುಕ್ತ ನಾವು ಇಲ್ಲಿಗೆ ಊಟಕ್ಕೆ ಬಂದಿದ್ದೀವಿ. ಸೊ ಈ ಹೋಟ್ಲ್ ಇವ್ರದ್ದು 38 ಇಯರ್ಸ್, 36 37 ಸುಳ್ಳು ಹೇಳ್ಬಾರ್ದು. 36 ಬರ್ತ್ಡೇ ಸೆಲೆಬ್ರೇಷನ್ಗೆ ಬಂದಿರೋದು. ಸೊ ಈ ಹೋಟೆಲಲ್ಲಿ ಊಟ ಯಾವ ಥರ ಇದೆ ಅಂತ ಟೇಸ್ಟು ನೋಡೋಣ ಬನ್ನಿ. ಬರಲಿ. ನೀರು ಹಾಕತ್ತಿದ್ದಾರೆ. ನೀರು ವೇಸ್ಟ್ ಮಾಡಬಾರ್ದಪ್ಪ. ಸೊ ಬಾಳೆ ಎಲೆಗೆ ನೀರು ಹಾಕಿದ್ದೀವಿ. ನೋಡೋಣ ಏನೇನು ಐಟಮ್ ಬರುತ್ತೆ ಅಂತ. ನಮ್ಮಪ್ಪ 90 ಹಾಕಿದ್ದಾರೆ ಆಲ್ರೆಡಿ. ಅವೆಲ್ಲ ಇರಬೇಕು, ಅವೆಲ್ಲ ಇದ್ರೇ ಚಂದ. ನಾನ್ ವೆಜ್ ಊಟಕ್ಕೆ ಅವೆಲ್ಲ ಅಂತ ಹೇಳಿದ್ರೆ ಅದು ನಮ್ಮ ಅಪ್ಪಂಗೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ಅದು ಬೇಕೇ ಬೇಕು, ಇಲ್ಲಾಂದರೆ ಊಟ ಒಳಗೆ ಹೋಗೋದೇ ಇಲ್ಲ. ಊಟ ಒಳಗೆ ಹೋಗ್ಬೇಕಂದ್ರೆ ಅದು ಪರಮಾತ್ಮ ಇರಬೇಕು. ಏನಪ್ಪ? ಯಾರಿಗೂ ಗೊತ್ತಿಲ್ಲ ಅಂತನಾ? ನಮ್ಮಪ್ಪ ಕುಡಿತಾರೆ ಅಂತ ಯಾರಿಗೂ ಗೊತ್ತಿಲ್ಲ ಬಿಡು. ನಮ್ಮಪ್ಪ ಎಂಥವ್ರು ಅಂತ ನಮ್ಮ ಫ್ರೆಂಡಿಗೆಲ್ಲ ಗೊತ್ತು. ನಮ್ಮವ್ವ ಫಸ್ಟ್ ಟೈಮ್ ಹೋಟ್ಲಿಗೆ ಕರ್ಕೊಂಬಂದಿದ್ದೇನೆ ಇಬ್ರೂ. ಫಸ್ಟ್ ಟೈಮ್ ಗುರು ನಾವು ಕರ್ಕೊಂಬಂದಿರೋದು. ಹೋಟ್ಲಿಗೆ ಕರ್ಕೊಂಬಂದಿರೋ ಫಸ್ಟ್ ಟೈಮು. 10 ನಿಮಿಷ ಆಯಿತು, ಇನ್ನೂ ಬಂದಿಲ್ಲ. ಕಾಯ್ತಾ ಕೂತೀವಿ. ಎಲೆ ಮಾತ್ರ ಹಾಸ್ಬಿಟ್ಟು ಹೊಂಟೋಗ್ಬಿಟ್ರು. ಜನ ತುಂಬ ಅವ್ರ ಮಾತ್ರ. ಎಷ್ಟೊಂದು ಜನ ಇದ್ದಾರೆ ನೋಡಿ. ನಾವು ಬಂದು ಒಂದು 10 ನಿಮಿಷ ಕೂತ್ಕೊಂಡು ವೆಯ್ಟಿಂಗಲ್ಲೇ, ಸೀಟೇ ಇರಲಿಲ್ಲ ಅಂತ ಹೇಳ್ಬಿಟ್ಟು. ಜನ ಮಾತ್ರ ತುಂಬ ಅವರೇ. ಟೇಸ್ಟ್ ನೋಡಬೇಕು. ಹಾಂ, ಬಿಸಿ ಮಾಡ್ತಾವ್ರೆ. ಏನು ಬಿಸಿ ಮಾಡ್ತಾವ್ರೆ? ಇನ್ನೊಂದು ಏನು ಗೊತ್ತಾ, ಹೋಗಿದ ತಕ್ಷಣ ತಗೊಬಂದು ಹಾಕಿದ್ರೆ, ಅದೇನು ಹೋಟ್ಲದು ಹೋಗಿದ ತಕ್ಷಣ ತಗೊಂಡೋಗಿ ಹಾಕಿದ್ರೆ ಅದು ಫ್ರೆಶ್ ಅಲ್ಲ, ಆಲ್ರೆಡಿ ಮಾಡಿಕ್ಕಿರೋದು ಅನ್ನೋ ಲೆಕ್ಕದಲ್ಲಿ. ಲೇಟಾಗಿ ತಗೊಬಂದರೆ ಮಾಡ್ಕೊಂಡು ತಗೊಬಂದವ್ರೆ. ಹೌದಾ ಗುರು? ಈ ಥರನೂ ಆಯ್ತಾ? ನಂಗೆ ಗೊತ್ತಿರಲಿಲ್ಲ. ಸ್ಟ್ರಾಟಜಿ. ಹಾಂ, ಅವರೇ ನಮ್ಮ ಆರ್ಡ್ರ್ ತಗೊಂಡಿರೋದು. ಇಲ್ಲೇ ವೆಯ್ಟ್ ಮಾಡ್ತಾವ್ರೆ. ಹಂಗೇನು ಮಾಡೋದಿಲ್ಲ ಬಿಡವ. ಹಾಂ, ನಾನು ಹೆಂಗೆ ಗೊತ್ತಾ, ನನ್ನ ಪ್ರಕಾರ ಅಷ್ಟೇ ಏನು ಗೊತ್ತಾ ಚಿನ್ನಮ್ಮ, ಈ ಮಟನ್ ಇರುತ್ತಲ್ಲ, ಮಟನ್ನ ಬೇಯಿಸಿ ಮಡಿಕೊಂಡಿರ್ತಾರೆ ಸಪ್ರೇಟಾಗಿ. ಸುಮ್ಮನೆ ಉಪ್ಪು ಹಾಕ್ಬಿಟ್ಟು ಬೇಯಿಸಿರ್ತಾರೆ ಅಷ್ಟೇ. ಅದೇನು ಮಾಡ್ತಾರೆ, ಈಗ ಪೆಪ್ಪರ್ ಕೇಳೋರೆ, ಪೆಪ್ಪರ್ನ ಹಾಕ್ಬಿಟ್ಟು ಚೆನ್ನಾಗಿ ಪೆಪ್ಪರ್ ಮಸಾಲೆ ಹಾಕ್ಬಿಟ್ಟು ಪೆಪ್ಪರ್ ಕೊಡ್ತಾರೆ, ಮತ್ತು ಬಟರ್ ಮಸಾಲೆ ಹಂಗೆ ಕೊಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಈಗ ಎಲ್ಲ ಐಟಮ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹೊಟ್ಟೆ ಸುತ್ತಾಯ್ತಾ? ಇನ್ನೂ ಬಂದಿಲ್ಲ. ಊಟ ಕೊಡಿ, ಏನು ಬೇಗ ಊಟ ಕೊಡಿ. ಏನು ಅಂಕಲ್ ಊಟ ಕೊಡಿ? ಏನು ಹೇಳು ಅಂಕಲ್. ಸಲಾಡ್ ಬಂತು. ಈರುಳ್ಳಿ, ಬೆಳ್ಳುಳ್ಳಿ ಈರುಳ್ಳಿ, ನಿಂಬೆಹಣ್ಣೆ. ಅಲ್ಲ, ನೀವೆಲ್ಲ ಕರೆಕ್ಟಾಗಿ ಅಲರ್ಟ್ ಆಗಿದ್ದೀರಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಹೇಳಿದ್ದೆ ನಾವು. ಏನು ಬೇಕು? ನಿಂಬೆಹಣ್ಣು ಬೇಕಾ? ನಿಂಬೆಹಣ್ಣು ಬೇಕಾ ಮಕ್ಕಳೇ? ಈರುಳ್ಳಿ ಬೇಕಾ, ನಿಂಬೆಹಣ್ಣು ಬೇಕಾ? ಈರುಳ್ಳಿ ಬೇಕಂತ ಅದಕ್ಕೆ ತಗೋ. ಹಾಂ,
ಹಾಂ ಒಂದೊಂದೇ ಐಟಮ್ ಬರ್ತಿದೆ. ಬೋಟಿ ಮಸಾಲ ಬಂದಿದೆ, ಗ್ರೇವಿ, ಮುದ್ದೆ ಎಲ್ಲ ಒಂದು ಕೊಡಿ. ಮುದ್ದೆ ನಮ್ಮಪ್ಪ ಮುದ್ದೆ, ನಮಗೊಂದು ಪರೋಟ, ಎಲ್ಲರಿಗೂ ಒಂದೊಂದು ಪರೋಟ. ಊಟ ಹೆಂಗಿದೆ ಅಂತ ಹೇಳ್ಬೇಕಪ್ಪ ಲಾಸ್ಟಲ್ಲೇ. ಆಯ್ತಾ? ಸೂಪರ್ ಆಗಿದೆ. ಹಾಂ, ಗ್ರೇವಿನ ಸೂಪರ್ ಆಗೈತಾ? ಮುದ್ದೆ ತುಂಬ ಸಾಫ್ಟ್ ಆಗಿದೆ. ಇವಾಗ ಬೋಟಿ ಮಸಾಲ ಬಡಿಸಿದ್ರೆ ಚೆನ್ನಾಗಿರುತ್ತೆ. ಈಗ ನಾವು ಟೇಸ್ಟ್ ನೋಡ್ತಿದ್ದೀವಿ. ಬ್ಯಾಟಿಂಗ್ ಮಾಡುವಂಥ ಸಮಯ. ಏನವ ಏನು ಬೇಕು ಮಗಳ? ಹಾಂ ಹ್ಞೂ ಇರು. ಇಲ್ಲ ಇನ್ನೊಂದು ತರ್ಸಕ್ಕೆ ಹೇಳ್ಬಿಡ. ಇನ್ನೊಂದು ತರ್ಸಕ್ಕೆ ಹೇಳ್ಬಿಡ. ಇದಾ ಬೋಟಿ ಫ್ರೈ? ಹಾಂ, ಇನ್ನೊಂದು ತರ್ಸಕ್ಕೆ ಹೇಳು. ಎಕ್ಸ್ಟ್ರಾ ಇದಾಯ್ತದೆ, ಶಾರ್ಟೇಜ್ ಆಯ್ತದೆ. ಹೌದಾ? ಸಾಂಬಾರು ಇದೆ ಅಂತ ಹೇಳಿ. ಅವನು ತಿನ್ನಲ್ವಾ? ಹೌದಾ? ಸೊ ಬ್ಯಾಟಿಂಗ್ ಮಾಡೋಣ ಈಗ. ಪರೋಟ ಟೇಸ್ಟ್. ಗ್ರೇವಿ ಚೆನ್ನಾಗಿದೆ. ಗ್ರೇವಿ ಚೆನ್ನಾಗಿದೆ. ಮಟನ್ ಗ್ರೇವಿ ಅಲ್ಲ. ಸೊ ಬೋಟಿ ಫ್ರೈ. ಬೋಟಿ ಫ್ರೈ ಒಂದು ಸ್ವಲ್ಪ ಸ್ವಲ್ಪ ಹಾಂ. ಸಾಕು ಅಷ್ಟೇ ಬಿಡು. ಹಾಂ, ಇದು ನಾವು ಪರೋಟ ಆಲ್ಮೋಸ್ಟ್ ಖಾಲಿ ಐಟ ಬರ್ತಿದೆ. 3 ಬಿರಿಯಾನಿ ಆರ್ಡ್ರ್ ಮಾಡಿದ್ದಾರೆ. ಒಂದು ಕಬಾಬಾ? ಓಕೆ. ಸೊ ನಮ್ಮ ಚೆನ್ನಮ್ಮ ಸುಸು ಮಾಡ್ಬೇಕಂತ ಸುಸು ಮಾಡಿಸ್ಬಿಟ್ಕೋತೀನಿ. ಇದು ಕೈಮಾ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ಹೆಂಗಿದೆ ಅಂತ. ಕೈಮನ ಏನಿದು? ಕೈಮಲ್ಲ ಅದು. ಕೈಮಾ ಟೇಸ್ಟ್ ಸಕ್ಕತ್ತಾಗಿದೆ, ಸೂಪರ್ ಆಗಿದೆ. ಹೆಂಗೈತೆ ಊಟ? ಊಟ ಹೆಂಗೈತೆ? ಊಟ ಅವ ಊಟ ಹೆಂಗೈತೆ? ಹಾಂ, ಸೂಪರಾ? ಬಿರಿಯಾನಿ ಬಂದಿದೆ. ಇದೇನು ಸಿನಿಮಾ? ರೈತನ ಮೊಸರು ಬಜ್ಜಿನ? ರೈತನ ಮೊಸರು ಬಜ್ಜಿ. ಇದಾಯ್ತಿತ್ತು. ಅವು ಹಾಕಲ್ರವಾ? ತಗೋಕ ಹಾಕಂತ ನೀನು ಸೇವನೆ ಸಾಕಪ್ಪ. ತಗೋ ತಿನ್ಸು. ಯಾಕೆ ತಿನ್ನೋಚಿನಮ್ಮ? ಇದು ಕೈಮೆ ಏನು ಹಂಗೆ ಬಿಟ್ಟಿದೆಯಲ್ಲ, ಯಾಕೆ ಚೆನ್ನಾಗಿಲ್ವಾ? ಮಟನ್ ತಿನ್ಸು ಅವಳಿಗೆ. ಅವಳು ತಿನ್ನಲಿಲ್ಲ ಅಂದ್ರೆ ನೀನು ತಿನ್ಸು. ನಿಧಾನಕ್ಕೆ ಹಾಕೊಳ್ಳಿ. ನೀವು ಹಾಕೊಳ್ಳಿ ಇಬ್ಬರೂ. ನಿಮ್ಗೊಂದು ನಮಗೊಂದು ಕಣ. ಪೂಜಾ ರೈಸ್ ಹಾಕು ಸರಿ. ಹೊಸಿ ಹಾಕು, ಜಾಸ್ತಿ ಬೇಡ. ಹೊಸಿ ಹಾಕಪ್ಪ, ನಂಗೆ ಜಾಸ್ತಿ ಬೇಡ. ಹಾಂ ಸಾಕು. ಬಿರಿಯಾನಿ ನಾವು ತಿನ್ನೋದಿಲ್ಲ. ಏನಪ್ಪ ಅಂತ ಹೇಳಿದ್ರೆ ನಿಮ್ಮ ಸೆಲೆಬ್ರೇಷನ್ನು ನಮ್ಮ ಸೆಲೆಬ್ರೇಷನ್ ಅಂತ ತಿಂತಾರದಷ್ಟೇ. ನಾವೆಲ್ಲ ರೈಸೇ ಮುಟ್ಟೋದಿಲ್ಲ. ಹಾಂ, ನಾವು ಇನ್ನು ಲೈಫ್ ಟೈಮ್ ಡಯಟೇ. ರೈಸು ಮುದ್ದೆ ಏನೂ ತಿನ್ನಲ್ಲ. ಅಂದರೆ ಅವಾಗ ಈ ಥರ ಏನಾರ ವೆಕೇಷನ್ ಬಂದಾಗ ತಿನ್ಬಿಡ್ತೀವಿ.
ಯಾವಾಗ ನಿನ್ನ ಅಲ್ಲೇ ಒಂದೂವರೆ ವರ್ಷ ಆಯ್ತಾ ಬಂತು ನಾನು ತಿಂತಾಯಿಲ್ಲ. ಸಿಕ್ತಾಗೆಲ್ಲ ತಿಂದ್ಬಿಡ್ತೀನಿ. ಸೊ ಬನ್ನಿ ಬಿರಿಯಾನಿ ತಿನ್ನೋಣ, ತಿಂದ್ಬಿಟ್ಟು ಆಮೇಲೆ ಯಾವ ಥರ ಟೇಸ್ಟ್ ಇದೆ ಅಂತ ಹೇಳ್ತೀನಿ ನಿಮಗೆ. ತೊಳ್ಕೊಬರ್ಗು ನಮ್ಮ ಅಪ್ಪಂದು ಅಲ್ಲೇ ಊಟ ಆಯಿತು. ಸೊ ಊಟ ಮುಗಿಸ್ಬಿಟ್ಟು ಹೋಗ್ತಾರೆ ಕೈ ತೊಳೆಯೋಕ್ಕೆ. ಸೊ ನಾವು ಬಿರಿಯಾನಿ ತಿಂದು, ಬಿರಿಯಾನಿ ಮಾತ್ರ ಸೂಪರಾಗಿತ್ತು. ಇವಾಗ ಕಬಾಬ್ ಬಂದಿದೆ, ಕಬಾಬ್ ತಿನ್ನಬೇಕು. ಕಬಾಬ್ ತಿಂದ್ಬಿಟ್ಟು ಇಲ್ಲಿಗೆ ರಸಮ್ ಇದೆ, ರಸಮ್ ಕುಡಿದ್ಬಿಟ್ರೆ ನಮ್ಮ ಊಟ ಕಂಪ್ಲೀಟ್. ಊಟ ಹೆಂಗಿದಪ್ಪ? ಊಟ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿತ್ತು. ನಮಗಂತೂ ತುಂಬ ಎಳಿಸ್ತು ಊಟ ಇಲ್ಲಂತೂ. ಚೆನ್ನಾಗಿದೆ ಊಟ, ಎಲ್ಲ ಚೆನ್ನಾಗಿದೆ. ಸೊ ಕಬಾಬ್ ಆಗಲಿ, ಕೈಮಾ ಆಗಲಿ, ಮತ್ತು ಬೋಟಿ ಫ್ರೈ ಆಗಲಿ, ಬಿರಿಯಾನಿ ಆಗಲಿ, ಪರೋಟನೂ ಚೆನ್ನಾಗಿ ಬಂದಿತ್ತು. ಸೊ ಎಲ್ಲನೂ ಚೆನ್ನಾಗಿದೆ. ಓವರಾಲ್ ಗುಡ್ ಅಂತಲೇ ಹೇಳ್ಬೋದು. ನಿಮ್ಗೆ ಹೆಂಗೆ ಅನ್ನಿಸ್ತು ಊಟ? ಚೆನ್ನಾಗಿದೆ. ನಿಂಗೆ ಯಾಕೆ ಪೂಜಾ? ಚೆನ್ನಾಗಿತ್ತಲ್ಲ ಅಬ್ಬಾ, ಚೆನ್ನಾಗಿತ್ತಲ್ಲ. ಸೊ ಊಟ ಮಾಡ್ಕೊಂಡು ಬೇಗ ಹೋಗೋಣ. ಇವ್ರದ್ದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಇದೆ, ಅಲ್ಲಿಗೆ ಹೋಗೋಣ. ಸೊ ಎಲ್ಲ ಊಟ ಎಲ್ಲ ಖಾಲಿ ಆಯಿತು. ಒಂದು ಸ್ವಲ್ಪನೂ ಬಿಡ್ದಂಗೆ ಖಾಲಿ ಮಾಡಿದ್ದೀವಿ ನೋಡಿ. ಸೊ ಎಲ್ಲ ನಮ್ಮಮ್ಮ ಎಲ್ಲ ಊಟ ಮಾಡಿ ಹೋಗಿದ್ದಾರೆ. ಈಗ ಅವರು ಹಾಂ ಅಷ್ಟು ಆರ್ಡ್ರ್ ಮಾಡೋದಕ್ಕೆ ಇಷ್ಟಾಗಿದೆ ಬಿಲ್ಲು. ಓಕೆ, ಕೊಡ್ಬೋದು, ಏನಿಲ್ಲ. ಈಗ ಮಂಜಾನ ಫೋನ್ ಮಾಡ್ತವನೆ. ಹಾಂ, ಸೊ ಲಾಸ್ಟ್ ಟಚ್ ರಸಮ್ ಚೆನ್ನಾಗಿದೆ ಸರ್. ಭಂಡಾರ ಇನ್ನೇನು ಹೊಡೆದಿಲ್ಲ. ಫುಲ್ ವೀಲ್ಸ್. ಸೊ ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನನಗೆ ಇಷ್ಟ ಆದರೆ ಒಂದು ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಬೇಕು. ಬಾಯ್ ಬಾಯ್ ಸರ್.